ನೋಡ್ರಿ ಈಗ ನಮ್ಮ ಮನೆಯವ್ರು ಹೋದ್ರೆ ಅವ್ರು ಹೋದ್ಮೇಲೆ ಚಪಾತಿ ಮಾಡೋದಿತ್ತಲ್ಲ ಅದಿಷ್ಟು ಚಪಾತಿ ಮಾಡಿದೆ. ಇವತ್ತಿನ ಬೆಳಗಿನ ನಾಷ್ಟ ಹೀರೆಕಾಯಿ ಪಲ್ಯ ಮತ್ತು ಚಪಾತಿ, ಅದ್ರ ಜೊತೆಗೆ ಚೌಳೆಕಾಯಿ ಇದು ಸೌತೆಕಾಯಿ ಹೆಚ್ಚಿಟ್ಕೊಂಡೇನಿ ಫ್ರೆಂಡ್ಸ್. ತಿನ್ಬೇಕೀಗ, ಅಕ್ಕಿಗೆ ತಿನ್ನಿಸ್ಕೊತ ನಾನು ತಿಂತೀನಿ. ನಮ್ಮ ಮನೆಯವ್ರು ಹೋದ ತಕ್ಷಣ ಓ ಅಂತ ಆಳಕತ್ತಿಬಿಟ್ಟಾಳ ಫ್ರೆಂಡ್ಸ್. ಅಕ್ಕಿ ಅಂತ ಎದಕ್ಕೆ ಅಳ್ತಾಳೋ ಏನು ಗೊತ್ತೇ ಆಗಂಗಿಲ್ಲ. ಬೇಜಾರಾಗ್ಬಿಡ್ತೈತಿ. ಬೆಳಿಗ್ಗೆ ಹಾಳಾಕೆ ನಿಂತ್ರೆ ನಿನ್ನೇನು ಹಿಂಗೆ ಹಾಳಾಕತ್ತಿದ್ಲು, ಇವತ್ತೂ ಹಿಂಗೆ ಹಾಳಾಗತ್ತಾಳ. ಯಾರು ಅಂಕಲ್ ಹೋದ್ರಲ್ಲ ನಾವೇ ಊಟ ಮಾಡ್ತೀವಿ, ಉಂಡು ಮತ್ತು ಕಂಟಿನ್ಯೂ ಮಾಡ್ತೀವಿ. ಹಾಯ್ ಹಾಸ್ಪಿಟ್ಲ ಯಾಕೆ ಹುಷಾರಾಗಿಲ್ಲ? ಮೊನ್ನೆ ಹೋಗಿದ್ದಿಲ್ಲನ? ಅವ್ನು ಬಿಟ್ಟು ಬಂದಿಲ್ಲ, ಬರಲಿಲ್ಲ ಅಂದ್ರೆ ಎಲ್ಲರೂ ಹೋದ್ನಂದ್ರೆ ಬಾ ಎಕ್ಸಿ ಅಲ್ಲೇ ನಿಂತಾನ. ಇಲ್ಲಿ ಮ್ಯಾಲೆ ಹತ್ತಾನ ಎಕ್ಸಿ ಇಲ್ಲ. ಎತ್ತರ್ವಾ ಸ್ಕೂಲಿಗೆ ಹೋಗಿ ಬಂದೆ. ಏನು ಕಲಿಸಿದ್ರಪ್ಪ ಸ್ಕೂಲ್ನಾಗ? ಕನ್ನಡ ಕಲಿಸಿದ್ರಾ? ಮತ್ತೇನು ಕಲಿಸ್ಲಿಲ್ವ? ಮತ್ತು ಇಷ್ಟು ಬೆಳಿಗ್ಗೆ ಹೋದವ್ನು ಇವಾಗ ಬಂದಿದ್ಯಾ? ಹಾಂ, ಕನ್ನಡ ಅಷ್ಟೇ ಕಲಿಸ್ಬಿಟ್ರಾ? ಇಂಗ್ಲೀಷು, ಮ್ಯಾಥ್ಸು, 1 2 3 ಮತ್ತಿದು ಹಿಂದಿ? ಮತ್ತು ನಾನು ಆವಾಗಲೇ ಕೇಳಿದ್ರೆ ಹೇಳಿದಿ ಇಲ್ವಾ? ಹಾಂ, ಕನ್ನಡ ಐತೆ. ಏನು ತಿನ್ನಕತ್ತಿಯಪ್ಪ? ಏನದು? ಸ್ಕೂಲ್ನಾಗ ಆಟ ಆಡಿದ್ಯಾ? ಏನು ಆಟ ಆಡಿದಿ? ಹಾಂ, ಏನೇನು ಆಟ ಆಡಿದೆಪ್ಪ? ಬ್ಯಾಟು ಬಾಲ್ ಮತ್ತು ಜಾರುಬಂಡಿ. ಆಮೇಲೆ ಬ್ಯಾಟು ಬಾಲ್. ಅಷ್ಟೇ ಅಷ್ಟೇ. ಊಟ ಏನು ತೊಗೊಂಡೋಗಿದ್ದಿ ಸ್ಕೂಲ್ಗೆ? ಇಡ್ಲಿ. ನಮ್ಮ ಮನೆಗೆ ಯಾಕೆ ಬಂದಿದ್ದು ನೀನು ಇವತ್ತು? ನಮ್ಮ ಮನೆಗೆ ಯಾಕೆ ಬಂದಿ? ಹೌದಾ? ಏನಾಗೈತಿ ನಿಮ್ಮ ಮಮ್ಮಿಗೆ? ಕೆಮ್ಮು. ಅದಕ್ಕೆ ಬಂದಿರೇನು? ಹಾಂ, ಬಂದಿಲ್ವಾ? ಬಂದಿಯಲ್ಲ ಮತ್ತೀಗ? ಮಾರ್ಕೆಟ್ಗೆ ಹೋಗಿದ್ರ? ಏನು ತರಕ್ಕೆ? ಹೌದಾ? ಹೌದಾ? ಬಿಸ್ಕೆಟ್ ಇಲ್ವಾ? ಆಯ್ತಾ? ಏನು ಪಟಾಕಿ? ದೀಪಾವಳಿ ಹಬ್ಬ ಮುಗೀತು. ದೀಪಾವಳಿ ಮುಗೀತು, ಪಟಾಕಿನ ಮುಗೀತು. ಇವಾಗ ಹಾರಿಸ್ಬಾರ್ದು ಪಟಾಕಿನ. ಹಬ್ಬದಾಗ ಅಷ್ಟೇ ಹಾರಿಸ್ಬೇಕು ಒಂದಿನ, ಒಂದೇ ದಿನ. ಸಾಯಂಕಾಲ ಬರ್ತ್ಡೇ ಯಾರ್ದು? ನಿನ್ನ ಬರ್ತಡೇ ಯಾವಾಗ? ಇವತ್ತು ನಿನ್ನ ಬರ್ತಡೇನ? ಮತ್ತು ಮೊನ್ನೆ ಹಬ್ಬದಾಗ ಮಾಡ್ಸೈತಿ. ಹಬ್ಬದಾಗ ಮಾಡ್ತಲ್ಲ. ಆಯ್ತು, ತಿನ್ನಪ್ಪ, ಬೇಗ ಬೇಗ ತಿನ್ನು. ಹಾಂ, ಇವ್ರು ಯಾರು ಇಲ್ಲದಾರಲ್ಲ? ಹಾಂ, ನವಕ್ಕನ? ಯಾರಕ್ಕ ಆಕಿ? ನಿಮ್ಮಕ್ಕನ? ನಿಮ್ಮಕ್ಕನ ನಮಿತಾರಕ್ಕನ? ನಮಿತಾ ನವಕ್ಕ. ಯಕ್ಷಿತ್ ಯಾರು? ಹೌದಾ? ಅವನ ತಮ್ಮ ನೀನು ಅಣ್ಣ. ಆಯಿತು, ತಿನ್ನಿ. ನೋಡ್ರಿ ಫ್ರೆಂಡ್ಸು, ನಮ್ಮ ಎತ್ತರ್ವ ಸ್ಕೂಲಿಂದ ಬಂದ. ಟೈಮ್ ಆಲೆ 2:30 ಆಯಿತು. ಅವನು ಸ್ಕೂಲಿಂದ ಬಂದ. ಈಕಿ ಊಟನ ಮಾಡಲಿಲ್ಲ ಅವಾಗಲೇ. ಅದಕ್ಕೆ ಎತ್ತರ್ವಂಗ ಅವರಪ್ಪ ಹಣ್ಣು ತೊಗೊಂಬಂದಿದ್ದ. ಹಾಗಾಗಿ ಆಪಲ್ ಬೇಕಂದ, ಆಪಲ್ ಕಟ್ ಮಾಡಿಕೊಟ್ಟಿನಿ. ಅಕ್ಕಿ ನಮ್ಮ ತಂಗಿ ಅಂತೂ ಎದ್ದೇಳ ಒಳ್ಳೆ ಎಬ್ಸಿದ್ರ ಸುಸ್ತಾಗೈತಿರು ಯಾಕ ಅಂತಾಳೆ. ಊಟ ಮಾಡಿ ಹೇಳವ ಅಂದ್ರೆ ಮಕ್ಕೊಂಬಿಟ್ಟಾಳ್ರಿ. ಬರೇ ನಿದ್ದೆ.
ಸುಸ್ತಾಗೈತೆ ಅಂಥೇಳಿ ಇವನು ಬಂದ ಈಗ ಸ್ಕೂಲಿಂದ. ಆವಾಗಲೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಉಂಡ್ವಿ, ಉಂಡಕ್ಕಿನ ನಾವೇ ಮಕ್ಕೊತಾನ ಅಂತ ಮನ್ಗಸಕ್ಕೆ ಹೋದೆ, ಮಕ್ಕೊಲಿಲ್ಲಕ್ಕಿ. ಏಯ್ ಅಲ್ಲಿಡಬಾರ್ದು ತಂಬ ಈ ಕಡೆ. ಇವಾಗ ಬಂದ. ಎತ್ತರ್ವಾ ಎತ್ತರ್ವಾ ನಮಿತಾ ಅಕ್ಕೆಲ್ಲಿ? ಹಾಂ ಕುತ್ಕೊಂಡು ತಿನ್ ಬಾ. ಇಲ್ಲೇ ಬಿಸಿಲಾಗಿಟ್ಟಿನಿ ನೋಡ ಅವನ್ನ. ನಾವ್ಯಾ ಮಮ್ಮು ತಿಂತೀಯಾ? ಹಾಂ ಮಮ್ಮು ತಿಂತೀಯಾ? ಹಾಂ ಏನು ತಿಂತಿ? ವೆಜಿಟೇಬಲ್. ಹೌದಾ, ಗುಡ್ ಬಾಯ್ ಅಪ್ಪ ನೀನು. ಸಪೋಟನ್ನು ತಿಂತೀಯನ? ಕುರ್ಕುರೆ ತಿನ್ನಲ್ಲನ? ನೀರು ಕುಡಿ ಬಾ, ಬೆಕ್ಕಿಡ್ದೆ. ನೀರು ಕುಡಿ. ಬಿಸಿನೀರು ಕುಡಿತೀಯ ಎಂತ ನೀರ? ಬಿಸಿನೀರು ಕುಡಿತೀಯ? ಹೌದಾ, ಸರಿ. ಅಲ್ಲಿ ನೀನು ವಾಟರ್ ಬಾಟ್ಲಿಗೆ ಅದಾವ ನೋಡು, ಬಿಸಿನೀರು ಅಂತ ತಣ್ಣೀರವು. ಕುಡಿ, ಅವನ್ನ ಕುಡಿ. ತೆಗಿ ಅದನ್ನು. ಬಿಕ್ಕಿಡ್ದೈತೆ ನೋಡು. ನೋಡ್ರಿ ಫ್ರೆಂಡ್ಸು, ನಮ್ಮ ತಂಗಿಯರು ಸೋಮವಾರ ಬಂದಿದ್ದರು ಬೆಳಿಗ್ಗೆ. ಸಾಯಂಕಾಲ ಅಂದರೆ ರಾತ್ರಿ ಹೋದ್ಲಕ್ಕಿ. ಹೋದ್ಮೇಲೆ ಮತ್ತು ವಿಡಿಯೋನ ಮಾಡಿದ್ದಿಲ್ಲ ನಾನು. ಮತ್ತು ಮಂಗಳವಾರ ಸಾಯಂಕಾಲ ಮಾಡಕತ್ತೀನಿ ವ್ಲಾಗು. ನೋಡ್ಬೋದು ಸಾಯಂಕಾಲ ಮಂಗಳವಾರ ಆಗಿತ್ತಲ್ಲ, ಹಾಗಾಗಿ ಹೊಸ್ಲಿ ಪೂಜೆ ಮಾಡಿ ರಂಗೋಲಿ ಹಾಕಿ ಹೊರಗೆ ದೀಪ ಹಚ್ಚಿ ಒಳಗನು ಕೂಡ ಪೂಜೆ ಮಾಡಿ ಆಲ್ರೆಡಿ ಈಗ ಕರ್ಪೂರದ ಆರತಿ ಬೆಳಗ್ತಾ ಇದ್ದೆ ಫ್ರೆಂಡ್ಸ್. ಹೂವು ಸ್ವಲ್ಪ ಇದ್ದಷ್ಟು ಮಾತ್ರ ಏರಿಸಿದೆ. 2 ಹೂವು ಬಂದು ಎಲ್ಲ ದೇವ್ರಿಗೂ. ಶುಕ್ರವಾರ ತರಿಸಿದ್ನೆಲ್ಲ ಹೂವು, ಅದ್ರಾಗ ಒಂದು ಸ್ವಲ್ಪ ಉಳಿದಿದ್ವು. ಅದ್ರ ಮ್ಯಾಗನ ಪೂಜೆ ಮಾಡಿ ಮುಗಿಸ್ಬಿಟ್ಟೆ. ನೋಡ್ರಿ ಈ ರೀತಿಯಾಗೈತಿ ಸಿಂಪಲ್ಲಾಗಿ. ಹೊರಗಡೆ ದೀಪ ಹಚ್ಚಿ ಊದಿನ ಬೆಳಗಿ ಧೂಪ ಹಾಕಿ, ಧೂಪನೂ ಕೂಡ ಎಲ್ಲ ಕಡೆ ಬೆಳಗಿದೆ. ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಗೆ ಧೂಪ ಹಾಕೋದ್ರಿಂದ. ನಮ್ಮ ಕಡೆಗೆಲ್ಲ ಲೋಬಾನ ಅಂತೀವಿ, ಈ ಕಡೆಗೆ ಧೂಪ ಅಂತಾರೆ. ನೋಡ್ರಿ ರಂಗೋಲಿನ ಈ ರೀತಿ ಹಾಕೀನಿ. ಜಾಗ ಚಿಕ್ಕದು ಆದ್ರೂ ಚಿಕ್ಕದಾಗಿನ ಹಾಕ್ತೀನಿ. ಒಂದೊಂದು ಸಲ ದೊಡ್ಡದಾಗಿಬಿಡ್ತೈತಿ ಚಿಕ್ಕದು ಹಾಕಕ್ಕೆ ಹೋದಾಗ. ಈ ರೀತಿ ಆಗಿತ್ತು ಫ್ರೆಂಡ್ಸ್ ಮಂಗಳವಾರ ಸಾಯಂಕಾಲದ ಪೂಜಾ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ. ದೀಪ ಹಚ್ಚಿ ಊದಿನ ಬೆಳಗಿ ಧೂಪ ಹಾಕೋದ್ರಿಂದ ತುಂಬ ಒಂಥರ ನೆಮ್ಮದಿ, ಶಾಂತಿ, ನೆಮ್ಮದಿ ಇದ್ದಂಗೆ ಇರ್ತೈತಿ ಮನ್ಯಾಗ. ಅದೇ ಒಂದಿನ ನಾವು ದೀಪ ಹಚ್ಚಿಲ್ಲ ಅಂದರೆ ಏನೋ ಒಂಥರ ರಾವ್ ಹೊಡೆದಂಗೆ ಹಾಕಿರ್ತೈತಿ ಮನೆಯೆಲ್ಲ. ದಿನಾಲು ಹಚ್ಚೋಕೆ ಪ್ರಯತ್ನ ಮಾಡ್ತೀನಿ, ಆದ್ರೂ ಒಂದೊಂದು ದಿವಸ ಹಚ್ಚೋಕ್ಕಾಗಿಲ್ಲ. ಮಂಗಳವಾರ ಶುಕ್ರವಾರ ಅಂತೂ ತಪ್ಪಿಸೋದೇ ಇಲ್ಲ. ಮಂಗಳವಾರ ಶುಕ್ರವಾರ ತಪ್ಪಿಸಲ್ಲ ನಾನು. ಶನಿವಾರ ಅಂತೂ ನಮ್ಮ ಮನೆಯವರು ಅವರೇ ಮಾಡ್ತಾರೆ ಶನಿವಾರ ದಿವಸ. ಇನ್ನು ಗುರುವಾರ, ಸೋಮವಾರ, ಗುರುವಾರ ಮತ್ತು ಬುಧವಾರ ಇದು ತಪ್ಪುತ್ತೆ ಒಂದೊಂದ್ಸಲ. ಫ್ರೆಂಡ್ಸ್ ನೋಡಿ, ಪೂಜೆ ಆಯಿತು, ದೀಪ ಹಚ್ಚಿದೆ. ಈಗ ಚಾ ಕಿಟ್ಟಿನಿ. ಚಾ ಲೇಟ ನಮ್ದು ಕುಡಿಯೋದು. ಚಾ ಕಿಟ್ಟಿನಿ, ನೀರು ಹಾಕ್ಲಾರ್ದು ತೆಗೆದಿಲ್ಲ ಫ್ರೆಂಡ್ಸ್. ನೋಡ್ರಿ ಅಷ್ಟಕ್ಕೊಂದ ಇದಾಗೈತಿ ಕೆನಿ. ಈಗ ಇಲ್ಲೊಂದ್ಸರಿ ಐತಿ, ಇಷ್ಟ ಬರುತ್ತೆ. ಅರ್ಧ ಲೀಟ್ರ್ ಅಷ್ಟ ತರೋದು ನಾವು, ಹಂಗಾಗಿ ಸ್ವಲ್ಪ ಬರ್ತೈತಿ. ಹಾಕಿ ಫ್ರಿಜ್ನಾಗ ಇಡು. ಅಷ್ಟಕೊಂಡ ಬಂದೈತಿ. ಈಗ ಅಲ್ಲಿ 3-4 ತಿಂಗಳು ಆತದನ್ನ ಶೇಖರಣೆ ಮಾಡಿ ನಾನು. ಐಸ್ ಕ್ರೀಮ ಇಂಥ ಚಳಿಯಾಗ. ಪೂಜೆ ಗೀಜೆ ಎಲ್ಲ ಮುಗಿಸಿ ಚಾ ಕಿಟ್ಟು ಬಂದೀನಿ. ಸಾಂಬಾರು ಐತಿ, ಟೊಮೆಟೊ ಸಾರು. ಹಾಗಾಗಿ ನೋಡೋಣ ಏನು ಮಾಡಬೇಕು ಕೇಳ್ಬಿಟ್ಟು ಮಾಡ್ತೀನಿ. ನಿನ್ನೆ ಚಪಾತಿ ಮಾಡಿದ್ದೆ. ಐತೆ ದಡಕ್ಕನ ಬಂದ್ಬಿಟ್ಟ, ಹೆದ್ರೆ ಬಿಟ್ಟೆ ನಾನು. ವಾ ಕೋಲ್ಡ್. ಈ ಅವರಪ್ಪ ಬಂದ್ಬಿಟ್ಲೆ ಹೆಂಗೆ ಮಾಡ್ತಾವಡಕ್ಕಿ ನೋಡ್ರಿ. ಇಷ್ಟೊತ್ತನ ಸುಮ್ಮನೆ ನಿಂತಾವ ಕಿಟಕಿಯಾಗ. ಅವರಪ್ಪ ಬಂದ್ಬಿಟ್ಲೆನ ಹೆಂಗೆ ಮಾಡ್ತಾವ. ಬಾ ಬಾ ಅಯ್ಯ ಬಾರೆ ಓ ಪಾಪು. ಅಯ್ಯೋ ಪಾಪು. ಏಯ್ ನಮ್ಮ ಜಾಗದಾಗ ಕುಂದ್ರ ಪಡೆಯದ. ನನ್ನ ಜಾಗ ಹಾ ಖುಷಿ. ನಿಮ್ಮಪ್ಪ ಬಂದ. ಎಲ್ಲೋಗಿದ್ದ ನಿಮ್ಮಪ್ಪ? ಅಷ್ಟು ಖುಷಿ. ಅಪ್ಪ ಬಂದ್ರೆ ಅಷ್ಟು ಖುಷಿ. ದುಬಾ ತೋರ್ಸ್ಕೊಂಡು ನಿಂತಿ. ದುಬಾ ತೋರ್ಸ್ಕೊಂಡು ನಿಂತಿ.
ನಮ್ಮ ಐಡಿಯಾ ಕರೆಕ್ಟ್ ವರ್ಕೌಟ್ ಆಗ್ತದೆ. ಐಡಿಯಾ ಕರೆಕ್ಟ್ ಐತೆ, ಹ್ಞೂ ವರ್ಕೌಟ್ ಆಗುತ್ತೆ. ಹ್ಞೂ ಗಾಳಿ ಇಲ್ಲ ಇವತ್ತೇನ, ಹಂಗೆ ಸುಮ್ಮನೆ ಇಟ್ಟಿನಿ. ಅಷ್ಟೊಂದು ಗಾಳಿ ಇಲ್ಲ ಇವತ್ತು, ಅದಿಲ್ಲ. ಮಾತಾಡಿ ನೀನು. ತೋರ್ಸ್ ನಮ್ಮ ಮಾಡಿ ತೋರಿಸಿದೆ. ತೋರ್ಸೈತಿ. ನಾನು ಅದಕ್ಕೆ ಏನಾದ್ರು ಪೇಂಟ್ ಗಿಂಟ್ ಹಚ್ಚಿ ಇಡ್ಬೇಕು ಅನ್ಕೊಂಡಿದ್ದೆ, ಬಟ್ ಅವು ಕಾಣೋದಿಲ್ಲ ದೀಪ ಹೊರಗೆ. ಪೇಂಟ್ ಗಿಂಟ್ ಅದಿಲ್ಲ, ಈಗ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸಿರ್ತದ. ಬೆಳಕು ಐತಿ. ಆ ಬಾಟ್ಲದ್ದು ಇದು ಅನ್ನೋದ ಕಾಣಿಸೋದಿಲ್ಲ ಅದು. ಓಕೆ, ನಾವು ಚಹಾ ಕುಡಿತೀವಿ. ಚಹಾ ಕಾಸ್ಕೊಂಡು ಚಾ ಕಾಸಕ್ಕಿಟ್ಟೈತಿ. 2:30 ಎದ್ದಿ ಇವತ್ತು. ಹಾ ಫ್ರೆಂಡ್ಸ್, 2:30 ಎದ್ದಾಳ. ನೀನ್ ರಾತ್ರಿ ಮಕ್ಕೊಂಡಿದ್ದಕ್ಕೆ ಭಯನ ಭಯಲ್ಲ. ಯಾಕೆ 2:30 ಎದ್ದಾಳ ಸಮಾಧಾನವಾಗಿರ್ತಾಳ. ನೋಡು, ನಾ ಬಂದಾಗ ಅಳ ಕೂತಿದ್ಲಕ್ಕಿ. ಹೌದಾ? ಎಲ್ಲರೂ ಮಕ್ಕೊಂಡ್ರ, ಈಗ ಮಕ್ಕಳಿಲ್ಲ ನೋಡು. ಹೌದಾ ನಮ್ಮಕ್ಕ? ಹೌದಾ? ಅವ್ರ ಮಕ್ಕಳಿಲ್ಲ. ಇದು ಅವ್ರ ಮಕ್ಕಳು ತಾ ಮಕ್ಕಳಕ್ಕಿಲ್ಲ. ಅವಾಗ ಏನ್ ಮಾಡಿದ ನಿನಗ? ಉಪ್ಪ ಕೊಡ್ತಾನ? ಉಮ್ಮ ಉಮ್ಮ ಅಂತಂದು ಉಪ್ಪ ಕೊಟ್ಟಾನ ನಿನಗ? ಏನ್ ಮಾಡಿದ? ಎಕ್ಸಿದ್ದ ಉಪ್ಪ ಕೊಟ್ಟಾನ ನಿನಗ? ಟೊಮೆಟೊ ಸಾರು ಐತಿ. ಅನ್ನ 8 ಗಂಟೆ ಆಯ್ತು. 8:30 ಹಸುವಾಗೈತೆ. ಚಿತ್ರಾನ್ನ ಹೊಟ್ಟೆ ತುಂಬಿಲ್ಲ. ಹೊಟ್ಟೆ ತುಂಬಿರ್ತದ, ಯಾಕೋ ಹಸು ಅಂತ. 8:30 ನಮಕ ಆಯ್ತು ಬಿಡು. ನನಗ ಅನ್ನ ಮಾಡಿಲ್ಲೋದಿಲ್ಲ. ಮಾಡೀನಿ. ಬ್ಯಾಡ ಅಂದಿದ್ದೆ. ಏ ಬ್ಯಾಡ ಅಂದಿದ್ ನಾನು ಅಂದಿನೇ. ಅಯ್ಯೋ ಏನಾಯ್ತು? ಇತ್ತನ ಕೆಳಗೆ ಅಲ್ಲಿ ಬಂದಿದ್ದು. ಸರಿ, ನಿನ್ನೆ ಟೊಮೆಟೊ ಸಾರು ಮಾಡಿದ್ದೆ ಫ್ರೆಂಡ್ಸ್. ಅದನ್ನೇ ಬಿಸಿ ಮಾಡಿ ಸ್ವಲ್ಪ ಅನ್ನ ಮಾಡಿಕೊಂಡು ಒಂದೊಂದು ಹಪ್ಪಳ ಹಾಕ್ಕೊಂಡು ಉಣ್ಣಾಕತ್ತೀವಿ ನೋಡ್ರಿ. ರೊಟ್ಟಿ ಮಾಡ್ಬೇಕು ಅಂದ್ಕೊಂಡೆ, ನಾನು ಮಾಡಿದ್ದಾಯ್ತು ಅಂತ ಬಿಟ್ಟೆ. ನಿನ್ನೆಲ್ಲ ತಿಂದೀವಿ ಚಪಾತಿನ. ಅಕ್ಕಿಗೆ ಊಟ ಮಾಡಿಸ್ತೀನಿ. ನಾನು ಇಲ್ಲಿ ಕುಂದ್ರಿಸ ಓವಾ ಬಂದೆ ಬಂದೆ ನೋಡಮ್ಮ, ಬಂದ್ಬಿಟ್ಟೆ. ಕೈ ತೆಗೆ, ಕೈ ತೆಗೆಯೋ, ಕೈ ಒರೆಸ್ಕೊ. ಕ್ಲಿಪ್ ನೋಡಿದೆ ಎಷ್ಟು, 4 ಕ್ಲಿಪ್ ಹಾಕಿದ್ದೆ. ತಲೆ ಸ್ನಾನ ಮಾಡ್ಕೊಂಡ್ಬಿಟ್ರಿ ಇವತ್ತು ಇವರು. ತಿನ್ರಿ 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 ಅಂತ. ನೀವಿಬ್ರು ಮುದ್ದೆ ಆಡ್ಕೊಂಡು ತಿನ್ನೋಷ್ಟಲ್ಲಿ ನಾ ಇಟ್ಟ ತಗೋ. ನೀನು ತಿನ್ಬಾ. ಬೇಡ ನನಗ. ಯಾಕೆ? ಕರ್ಚಿಕಾಯಿ, ಚಾ, ಮತ್ತಿದು ಯಾವ ತಿನ್ನಲ್ಲದು. ಏನು ತಿಂದಿಲ್ಲ ಅಷ್ಟೇ. ಬಾ ತಿನ್ನು. ಬೇಡ. ಸ್ಕೂಲ್ನಾಗಿಂದ ಹೊಳೆ ತಂದಿದ್ದಿ ಸ್ವಲ್ಪ ಚಿತ್ರಾನ್ನ. ಯಾಕೋ ತಿನ್ನೋದು ಅನ್ಸೋಲ್ದು. ಏನು ಈ ನಡುವೆ ಯಾಕೆ ನಿನ್ನಿದು ಅರ್ಥ ಹಾಕೊಂಡು ಅರ್ಧ ಇಡ್ರಿ. ಬಿಡು, ಹಂಗ ಬಿಸಿಲು ಹಾಕ್ಬಾರ್ದು.
ಚೆನ್ನಾಗೈತಾ ನಾವ್ಯಾ? ಫ್ರೆಂಡ್ಸ್ ನೋಡ್ರಿ, ಈಗ ನಮಿತಾ ಸ್ಕೂಲಿಗೆ ಹೋದ್ಲು. ಆಕೆ ಹೋದ್ಮೇಲೆ ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಅಡುಗೆ ಮಾಡಕತ್ತೀನಿ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ, ಒಂದು ಸ್ಪೂನಷ್ಟು ಕಾಯಿ ತುರಿ ಹಾಕೀನಿ ಮತ್ತು ಪಾಲಕ್ ಸೊಪ್ಪು ಹಾಕೀನಿ. ಎಣ್ಣೆ ಒಂದು ಸ್ವಲ್ಪ ಇದು ಅರಶಿನ ಹಾಕಿ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ. ಈಗ ಇದನ್ನು ಒಂದು 3ರಿಂದ 4 ವಿಷಲ್ ಕೂಗಿಸ್ಕೋಬೇಕು. ಕೂಗಿಸ್ಕೊಂಡು ಮಸ್ತ್ ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ರೆಡಿ ಆಕೈತಿ. ಪಾಲಕ್ ಸೊಪ್ಪು ಸಾರು, ಹಸಿಮೆಣ್ಸಿನ್ಕಾಯಿನೂ ಹಾಕೀನಿ. ಮುಚ್ಚಿಡ್ಬೇಕು. ಈಗ ಅದನ್ನ ಇಲ್ಲಿ ಆಕಿಗೆ ನಮಿತಾಗ ಏನು ಮಾಡಿದೆ ಅಂದ್ರೆ ಪಾಸ್ತಾ ಮಾಡಿಕೊಟ್ಟು ಕಳ್ಸೀನಿ. ಇನ್ನೂ ಇಷ್ಟಕೊಂಡ ಉಳಿತಾಕಿ ಬಾಕ್ಸಿಗೆ ಹಾಕಿ ನಾವೇ ತಿಂತೀವಿ ಆಮೇಲೆ ಬಿಸಿ ಮಾಡಿಕೊಂಡು. ಈಗ ಫಸ್ಟು ನಮ್ಮ ಮನೆಯವ್ರಿಗೆ ಸಾಂಬಾರು ಅನ್ನ ಮಾಡಿಕೊಟ್ಟು ಕಳಿಸ್ಬೇಕು. ನೋಡ್ರಿ, ಈಗ ಪಾತ್ರೆ ತೊಳೆಯಾಕತ್ತೀನಿ. ಬೆಳಿಗ್ಗೆಯಿಂದ ವಿಧಾನ ಮಾಡಿಲ್ಲ, ಅಷ್ಟೇ ಮಾಡಿದ್ದು. ಸ್ವಲ್ಪ ಮಾಡಿದ್ದೆ, ಮಾತಾಡ ಮಾಡಲೇ ಇಲ್ಲ. ಎಷ್ಟು ಬಂದ ಪಾತ್ರೆ ಅದಾವು ತೊಳೆಯಾಕತ್ತೀನಿ. ಮಧ್ಯಾಹ್ನ ತೊಳೆದಿದ್ರೆ ಆಗ್ತಿತ್ತು. ಮತ್ತೆ ಈಕಿ ಬರ್ತಾ ಲಂಚ್ ಬಾಕ್ಸ್ ಅದು ಇದು ಮತ್ತೆ ಬೀಳ್ತಾವೆ. 2 ಟೈಮ್ ತೊಳಿಬೇಕು. ಅದಕ್ಕೆ ಆಮೇಲೆ ತೊಳೆದ್ರೆ ಸುಮ್ಮನೆ ಕುತ್ಕೊಂಡಿದ್ದೆ. ಇವಾಗ ಒಂದಿಷ್ಟು ಆಗ ಸ್ವಲ್ಪ ಇದ್ದ ತೊಳೆದ್ರೆ ತೊಳಿಬೇಕಲ್ಲ ಅನ್ಸುತ್ತೆ. ಕಡೆ ಸರಿ ಮಾಡಿದ್ರೆ ಇನ್ನೊಂದು ಕಡೆ ಬೀಳ್ತಾವೆ. ಫ್ರೆಂಡ್ಸ್ ನೋಡ್ರಿ, ಆಗೆಲ್ಲ ಮೊಸರು ತೊಳಿಬೇಕಾದ್ರೆ ಮತ್ತೆ ಕಂಟಿನ್ಯೂ ವಿಡಿಯೋ ಮಾಡ್ಕೊಂಡಿದ್ದೆ. ಮತ್ತು ಕಂಟಿನ್ಯೂ ವಿಡಿಯೋನ ಮಾಡ್ಕೊಂಡಿಲ್ಲ. ಏನಿಲ್ಲ, ಪಾತ್ರೆ ಎಲ್ಲ ತೊಳೆದು ಎಲ್ಲ ಕಟ್ಟಿ ಎಲ್ಲ ಒರೆಸ್ಕೊಂಡು ಕಸ ಗುಡಿಸಿ ಫ್ರೆಶ್ ಅಪ್ ಆದ್ವಿ ಇಬ್ಬರು. ನವ್ಯ ನಾನು ಫ್ರೆಶ್ ಅಪ್ ಆದಮೇಲೆ ಕುತ್ಕೊಂಡಿದ್ವಿ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಮೇಲೆ ಬೆಳಿಗ್ಗೆ ಪಾಲಕ್ ಸೊಪ್ಪು ಸಾಂಬಾರು ಮಾಡಿದ್ನಲ್ಲ ಆಫ್ ಮಾಡ್ತೀನಿ. ಅನ್ನ ಆಯಿತು, ಬಿಸಿ ಬಿಸಿ ಅನ್ನ. ಇಲ್ಲೇ ನೋಡ್ಬೋದು ಮುದ್ದೆ ಮಾಡಕತ್ತೀನಿ. ಎಷ್ಟು ಹಾಕವು ನೋಡಬೇಕು. 2 ಮುದ್ದೆ ಆದರೆ 2. ನಮ್ಮ ನಮಿತಾ ಒಂದಿಷ್ಟು ತಿಂತೀನಂದ, ನಾನೊಂದು ತಿಂತೀನಿ. ನಮ್ಮ ಮನೆಯವ್ರಿಗೆ ಬೇಡ ಅಂತ ಮುದ್ದೆ.
ಹಂಗಾಗಿ ಅವರು ಆಫೀಸ್ನಾಗ ರೊಟ್ಟಿ ಪಟ್ಟಿ ತಿಂದಿರ್ತಾರೆ, ಚಪಾತಿ ರೊಟ್ಟಿ ತೊಗೊಂಬಂದಿರ್ತಾರಲ್ಲ ಆಫೀಸ್ನಾಗ, ಊಟ ಮಾಡಿರ್ತಾರೆ ಸರಿಯಾಗಿ ಅಲ್ಲೇ. ಹಂಗಾಗಿ ಈಗ ಬರೀ ಅನ್ನ ಸಾರು ಅಂತೀನಂದ್ರೆ ಸಾಂಬಾರು ನೋಡ್ರಿ ನೀವು ಇಷ್ಟಕೊಂಡು ಐತಿ, ಖಾಲಿ ಆಗುತ್ತೆ ಏನು ನೋಡಬೇಕು. ಮುದ್ದೆನ ತಿರುವಿ ಮುದ್ದೆ ಕಟ್ಟಬೇಕು. ನಮ್ಮ ತಾಯಿ ಕೂತ್ಕೊಂಡ ಏನು ತಲೆ ಹಣ್ಣಿ ಕೊಟ್ಕೊಂಡು ಕುಂತಿದ್ದಿ? ಹೋಮ್ವರ್ಕ್ ಮಾಡಕತ್ತ ನಮ್ಮ ನವ್ಯ. ಇಷ್ಟೊತ್ತನ ಚಾಪಿ ಮ್ಯಾಮ್ ಮಕ್ಕೊಂಡಿದ್ಲು, ಈಗ ನೋಡ್ರಿ ಅಲ್ಲಿ ನಿಂತಾಳ. ನವ್ಯ ಹಂಗ್ಯಾಕ ನವಕ್ಕ ಬಾಯ್ ನೋಡಂಗಿಲ್ಲ. ನಿದ್ದೆ ಮಕ್ಕೊಂಡಿದ್ಲು ಮಧ್ಯಾಹ್ನ, ಅದು ನಾನಾಗ್ಲಿ ಎಬ್ಸಿಂದಾಗೈತ. ಹೊರಗೆ ಅಲ್ಲಿ ಜನ ಓಡಾಡಕತ್ತಾರ, ಅವ್ರು ನೋಡ್ಕೊಂತ ನಿಂತ. ಇಲ್ಲಿ ಮನಗಿಸಿದ್ರೆ ಸುಮ್ಮನೆ ಮನಗಲ್ಲ, ಅಲ್ಲಿ ಕುಂದ್ರಿಸಿದ್ರೆ ನಿಂದ್ರಿಸಿದ್ರೆ ಹಂಗೆ ಮಾಡ್ಕೊಂಡು ನಿಂದಿರ್ತ. ಅಲ್ಲಾಡ 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 ಕತ್ತು. ನಮ್ಮ ನಮಿತಾ ಅವ್ರ ಅಪ್ಪನ ಇದು ನಮ್ಮ ನವ್ಯ ಅವ್ರ ಅಪ್ಪನ ಥರ ಅದಾಳ ಅಂತ ಕಮೆಂಟ್ ಹಾಕಿದ್ರಿ ಇವತ್ತು. ನೀನು ನನ್ನ ಥರ ಹೇಳಿಲ್ಲ, ಒಟ್ಟು ನವ್ಯ ಅವ್ರ ಅಪ್ಪನ ಥರ ಅದಾಳ ಅಂತ ಕಮೆಂಟ್ ಹಾಕಿದ್ರು. ಆಮೇಲೆ ಇದು ಕರ್ಚಿಕಾಯಿ ಆರ್ಡ್ರ್ ಕಳಿಸಿದ್ನಲ್ಲ ಫ್ರೆಂಡ್ಸ್, ಅವ್ರಿಗೆ ತಲುಪೈತಿ. ಅವರು ಕೂಡ ಕಮೆಂಟ್ ಮಾಡಿದ್ರು ನಿನ್ನೆ ವಿಡಿಯೋದೊಳಗೆ, ಪಿನ್ ಮಾಡೀನಿ ಅವ್ರಿಗೆ. ಚೆನ್ನಾಗೈತಿ ಟೇಸ್ಟ್ ಅಂತಂದೆಲ್ಲ ಹೇಳಿದ್ರು. ಬಟ್ ಪೋಸ್ಟಿಗೆ ಕಳಿಸಿವಿ ನೋಡ್ರಿ, ಸ್ವಲ್ಪ ಮುರಿದ್ಬಿಟ್ಟಿದ್ದು ಇವು ಕರ್ಚಿಕಾಯಿ. ಅವ್ರಿಗೆ ನಮಗೇನು ಬೇಜಾರಿಲ್ಲ ಮುರಿದಿದ್ದು, ಟೇಸ್ಟ್ ಮಾತ್ರ ಚೆನ್ನಾಗದವು, ಭಾಳ ಚಲೋ ಅದಾವು. ನಮಗೆಲ್ಲ ರೂಢಿ ಐತಿ, ಯಾಕಂದ್ರೆ ಅವರು ಒಂದು ಊರಿಂದ ಒಂದು ಊರಿಗೆ ಟ್ರಾನ್ಸ್ಫರ್ ಹಾಕಿದ್ರಂತ. ಅವಾಗೆಲ್ಲ ವಸ್ತುಗಳು ಡ್ಯಾಮೇಜ್ ಹಾಕಿದ್ವು. ಆ ವಸ್ತುಗಳನ್ನ ಡ್ಯಾಮೇಜ್ ಹಾಕೋ, ಮತ್ತು ನೀವು ಕ್ರಿಸ್ಪಿಯಾಗಿರ್ತಾವೆ, ಇವು ಡ್ಯಾಮೇಜ್ ಆಗ್ತಾವೆ. ಪರವಾಗಿಲ್ಲ, ನಮ್ಗೆ ಟೇಸ್ಟ್ ಇಷ್ಟ ಆಯಿತು ಅಂತಂದು ಹೇಳಿದ್ರು. ತುಂಬ ಥ್ಯಾಂಕ್ಸ್ ಅವ್ರಿಗೆ. ನಿನ್ನೆ ವಿಡಿಯೋದಾಗ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು ಅವ್ರು ಆರ್ಡ್ರ್ ಕೊಟ್ಟಿದ್ದಕ್ಕೆ, ಬಟ್ ವಿಡಿಯೋ ಮಾಡೋ ಗದ್ದಲ್ದಾಗ ಥ್ಯಾಂಕ್ಸ್ ಹೇಳೇ ಇಲ್ಲ. ಫಸ್ಟ್ ಫುಡ್ ಆರ್ಡ್ರ್ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬ ಥ್ಯಾಂಕ್ಸ್ ಮ್ಯಾಮ್. ಹಿಂಗೆ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದ್ರೆ ಆರ್ಡ್ರ್ ಮಾಡ್ಬೋದು ಫ್ರೆಂಡ್ಸ್. ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಗೆ ನಮ್ಮ ಉತ್ತರ ಕರ್ನಾಟಕದ್ದು ಕರ್ಚಿಕಾಯಿ, ಚಟ್ನಿ ಪುಡಿ, ಹೋಳ್ಗೆ, ಲಡ್ಡು ಈ ಥರದ್ದು ಏನಾದರೂ ಬೇಕಂದ್ರೆ ಮೆಸೇಜ್ ಮಾಡಿರಿ. ನಿಮ್ಗೇನು ಬೇಕು, ಎಷ್ಟು ಬೇಕು ಅಂತ ಮೆಸೇಜ್ ಮಾಡಿದ್ರೆ ನಾನು ರೇಟ್ ಹೇಳ್ತೀನಿ. ಆಮೇಲೆ ನೀವು ಆರ್ಡ್ರ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟ ನೋಡಿರಿ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕಾಗಿತ್ತು, ನೆನಪಾಗಿದ್ದಿಲ್ಲ ಹೇಳೋಕ್ಕೆ, ಹಂಗಾಗಿ ಥ್ಯಾಂಕ್ಸ್ ಹೇಳಿದವ್ರಿಗೆ. ಓಕೆ ಫ್ರೆಂಡ್ಸ್, ಈಗ ಮುದ್ದೆ ಕಟ್ಟಿ ಊಟ ಮಾಡಬೇಕು. ಬೆಳಿಗ್ಗೆಯಿಂದನೂ ವಿಡಿಯೋ ಮಾಡಲಿಲ್ಲ. ಒಂದೊಂದು ಸಲ ಏನು ಗೊತ್ತಾ, ಇಡೀ ದಿನವೂ ವಿಡಿಯೋ ಮಾಡ್ಕೊಂಬಿಡ್ತೀನಿ. ಒಂದೊಂದು ಸಲ ವಿಡಿಯೋ ಮಾಡೋದು ಬಿಟ್ಟು ಅದ್ರ ವಾಪಸ್ ನನಗೆ ವಿಡಿಯೋ ಮಾಡೋಕೆ ಮನಸ್ಸಾಗಲ್ಲ, ಹಂಗಾಕತಿ. ಆಮೇಲೆ ವಿಡಿಯೋಗೆ ಲೈಕ್ಸು ಕಡಿಮೆ, ಕಮೆಂಟ್ಸು ಕಡಿಮೆ, ಆಮೇಲೆ ವ್ಯೂಸೂ ಕಡಿಮೆ ಬರೋಕೆ ನಿಂತು ಅಂದ್ರೆ ವಿಡಿಯೋ ಮಾಡೋಕೆ ಮನಸ್ಸಾಗಲ್ಲ. ಏನು ಮಾಡಿದ್ರೆ ಏನು ಬಿಡು, ಸಪೋರ್ಟ ಇಲ್ಲ ಅನಿಸ್ಬಿಡ್ತೈತಿ ಒಂದೊಂದು ಸಲ. ಆದ್ರೂ ಒಂದಿಷ್ಟು ಜನ ನೋಡ್ತಾರಲ್ಲ, ಬಂದಷ್ಟು ಬರಲಿ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ನೀವೆಲ್ಲರೂ ಲೈಕ್ ಮಾಡೋಂಗಿಲ್ಲ. ಲೈಕ್ ಮಾಡಿದ್ರೆ ಮುಂದೆ ಯಾರಿಗ ಹೊಸಬ್ರು ಇರ್ತಾರೆ ನೋಡ್ರಿ, ಅವ್ರಿಗೆ ನಾನು ವಿಡಿಯೋಗಳು ತಲುಪ್ತಾವೆ. ಹಾಗಾಗಿ ಲೈಕ್ ಮಾಡ್ರಿ ಅಂತ ಕೇಳ್ತೀನಿ. ಲೈಕ್ ಮಾಡೋದ್ರಿಂದ ಯಾವುದೇ ಥರ ದುಡ್ಡು ಬರೋಂಗಿಲ್ಲ. ಲೈಕ್ ಮಾಡಿದ್ರೆ ವಿಡಿಯೋ ಬೇರೆಯವ್ರಿಗೆ ಸಜೆಸ್ಟ್ ಆಗ್ತಾವೆ ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿರಿ. ಈಗ ಮುದ್ದಿನ ಆಫ್ ಮಾಡಿ ಬಂದೀನಿ, ಅಳ್ಕೋಬೇಕಾದ್ರೆ ಒಂದು ಸ್ವಲ್ಪ ಗರ ತಿರುವಿ, ಗಂಟಿರ್ಲಾರ್ದಂಗೆ ತಿರುವಿ ಮುದ್ದೆ ಕಟ್ಟಿ ಊಟ ಮಾಡಬೇಕು. ಸಾಂಬಾರು ಜೊತೆಗೆ ಪಾಲಕ್ ಸೊಪ್ಪು ಸಾಂಬಾರು ಮಸ್ತಾಗೈತಿ, ಅದಕ್ಕೆ ಮುದ್ದೆ ಮಾಡಕತ್ತೀನಿ. ಸೊಪ್ಪು ಸಾಂಬಾರನ್ಯಾಕಪ್ಪ ಇದು ಮುದ್ದೆ ಸೂಪರಾಗಿರ್ತೈತಿ, ಹಾಗಾಗಿ ಮುದ್ದೆ ಮಾಡಕತ್ತೀನಿ ಇವತ್ತು. ಆ್ಯಕ್ಚುಲಿ ನಾನು ಇವತ್ತು ರೊಟ್ಟಿ ಮಾಡ್ಬೇಕು ಅಂದ್ಕೊಂಡೆ. ಇವರು ಆಲ್ರೆಡಿ ಆಫೀಸ್ನಾಗ ರೊಟ್ಟಿ ತಿಂದು ಬಂದಾರ. ಅಲ್ಲಿ ಆಫೀಸ್ನಾಗ ರೊಟ್ಟಿ ತರ್ತಾರಂತಾರ ರೊಟ್ಟಿನ, ನಮ್ಮ ಕಡೆಯಲ್ಲವರು ಅದಾರಂತ. ಮೊನ್ನೆನೂ ತಿಂದಿದ್ದೆ, ಜುನ್ಕದ ಹಿಟ್ಟು, ಇದು ಜುನ್ಕದ ಪಲ್ಯ, ರೊಟ್ಟಿ, ಆಮೇಲೆ ಇನ್ನೊಂದು ಏನಂದ್ರಲ್ರಿ, ಚೌಳಿಕಾಯಿ ಪಲ್ಯ. ಚೌಳಿಕಾಯಿ ಪಲ್ಯ ತರ್ತಾರಂತ. ನಾನು ಒಂದು 2-3 ಸಲ ಕೊಟ್ಟು ಕಳಿಸಿದ್ದೆ, ಬಟ್ ಲೇಟ್ ಆಗುತ್ತಾ ಅಂತ ನಾನು ಕೊಟ್ಟು ಕಳ್ಸಂಗಿಲ್ಲ ಅಷ್ಟೇ. ಬೆಳಿಗ್ಗೆ ರೊಟ್ಟಿ ಮಾಡ್ಕೊತ ನಿಂತ್ರೆ ಟೈಮ್ ಆಗಿಬಿಡ್ತೈತಿ. ನೋಡೋಣ, ನಾಳೆಗೆ ನಾನು ಪನ್ನೀರ್ ಮಸಾಲ ಚಪಾತಿ ಮಾಡಬೇಕು ಬೆಳಿಗ್ಗೆ. ಗೋಡಂಬಿ ಇದ್ದಿದ್ದಿಲ್ಲ ಪನ್ನೀರ್ ಮಸಾಲ ಮಾಡೋಕ್ಕೆ. ಗೋಡಂಬಿ ತೊಗೊಂಬರ್ರಿ ಅಂದಿದ್ದೆ, ತೊಗೊಂಬಂದಾರ. ಒಂದು 200 ಗ್ರಾಮನ 100 ಗ್ರಾಮನ 100 ಗ್ರಾಮಿಗೆ 150 ರೂಪಾಯಿ ಫ್ರೆಂಡ್ಸ್.
ಗೋಡಂಬಿ ಬಾದಾಮಿ ಭಾಳ ದುಬಾರಿ ಆದ್ರೂ ಟೇಸ್ಟು ಬೇಕಂದ್ರೆ ತರಿಸಿ ಮಾಡಲೇಬೇಕಾಗತ್ತೆ. ಓಕೆ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಈಗ ಅನ್ನನೂ ಆಯ್ತು, ಅವಾಗಲೇ ತೋರಿಸಿದೆ. ಮುದ್ದೆನೂ ಆಯ್ತು ನೋಡ್ರಿ. ನಿನಗೆ ಯಾವ್ದು ಬೇಕಿದ್ರೊಳಗೆ? ಅದು ಈಗ ಇಷ್ಟೇ. ಇದು ನಾವ್ಯಾಗ ಅದು ಜಾಸ್ತಿ ಆಗುತ್ತಾ? ಇದು ನನಗೆ ನೋಡ್ರಿ ಎಷ್ಟು ಚಲೋ ಬಂದಾವ ಮುದ್ದೆ. ಈ ಸಲ ಪ್ರತಿ ಸಲನೂ ಚಲೋನ ಬರ್ತಾವೆ. ಸಾಂಬಾರು ಬಿಸಿಗಿಟ್ಟೀನಿ, ಸಾರು ಬಿಸಿ ಆಗಲಿ. ಇದು ನವ್ಯಾಗ ಒಂದು, ನನಗೊಂದು, ನಮಿತಾಗೊಂದು. ಫಸ್ಟ್ ನವ್ಯಾಗ ತಿನ್ನಿಸ್ಬಿಡ್ತೀನಿ. ಆಕೆ ಹಸ್ಕೊಂಡಿರ್ತಾಳೆ, ಎಷ್ಟು ತಿಂತಾಳೆ ಅಷ್ಟು ತಿನ್ನಿಸ್ತೀನಿ. ತಿಂತಾಳೆ, ಹಸು ಆದರೆ ಎಲ್ಲ ತಿಂತಾಳೆ ಫ್ರೆಂಡ್ಸ್. ಹಸುವಾಗಿಲ್ಲ ಅಂದ್ರೆ ಅಷ್ಟ ಕಾಡಿಸ್ತಾಳೆ. ಆಮೇಲೆ ಆಕೆಗೆ ಏನಾದ್ರು ಹೊಟ್ಟೆ ನೋವು, ತಲೆನೋವು, ನಿದ್ದೆ ಅರ್ಪಣೆ ಆದರೆ ಕಾಡಿಸ್ತಿರ್ತಾಳೆ. ತಿಂತಾಳೆ, ನೋಡೋಣ ತಿನ್ನಿಸ್ತೀನಿ. ಈಗ ಫಸ್ಟ್ ಆಕಿ ತಿನ್ನಿಸಿ ನಾ ತಿಂದು ಮಲ್ಕೋಬೇಕು. ಬಟ್ ಅದಕ್ಕಿಂತ ಮುಂಚೆ ವಿಡಿಯೋ ಎಡಿಟ್ ಮಾಡಬೇಕು. ನೋಡ್ತೀನಿ ಏನಾಕೈತಿ, ಹಂಗೆ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟೇ, ಊಟ ಮಾಡಿ ಮಲ್ಗೋದು ಅಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಲೆಂತಿ ಆಗುತ್ತೆ ವಿಡಿಯೋ, ಹಾಗಾಗಿ ಮತ್ತೆ ಮುಂದಿನ ವ್ಲಾಗು ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.